ಗುಡಾಲಹಳ್ಳಿ ಡೇರಿ ಉದ್ಘಾಟಿಸಿದ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್, ಸಿಎಂ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಸರ್ಕಾರ ರೈತರ ಪರ ನಿಂತಿದೆ. ಚಿಂತಾಮಣಿ ತಾಲೂಕಿನ ಮುರುಗಮಲ ಹೋಬಳಿ ವ್ಯಾಪ್ತಿಯ ಗುಡಾಲಹಳ್ಳಿ ಗ್ರಾಮದಲ್ಲಿ ಸುಮಾರು 15 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರು ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಅವರು, ತಾಲೂಕಿನ ಹಲವು ಜಮೀನುಗಳು, ಕೆರೆಗಳು, ಬೆಟ್ಟಗುಡ್ಡಗಳು ಚುನಾಯಿತ ಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಅರಣ್ಯ ಇಲಾಖೆಗೆ ನೀಡಿರುವುದು ಬೇಸರದ ಸಂಗತಿಯಾಗಿದೆ. ಇದರಿಂದಾಗಿ ಕ್ಷೇತ್ರದ ರೈತರಿಗೆ ಹಾಗೂ ಕೈಗಾರಿಕೆ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದರು. ಹಾಲು ಉತ್ಪಾದಕರು ಒಳ್ಳೆಯ ಗುಣಮಟ್ಟದ ಹಾಲು ನೀಡುವ ಮೂಲಕ ಸಂಘದ ಏಳಿಗೆಗೆ ಶ್ರಮಿಸಬೇಕು ಎಂದರು. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಕಾಂಗ್ರೆಸ್ ಸರ್ಕಾರ ರೈತರ ಪರ ನಿಂತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನಿರ್ದೇಶಕರಾದ ವೈಬಿ ಅಶ್ವಥ್ ನಾರಾಯಣ, ಡೇರಿ ಅಧ್ಯಕ್ಷರಾದ ವಿ ಮಂಜುನಾಥ ರೆಡ್ಡಿ, ಉಪಾಧ್ಯಕ್ಷ ಚನ್ನಕೇಶವ ರೆಡ್ಡಿ, ನಿರ್ದೇಶಕರಾದ ಎಲ್ ಕೃಷ್ಣಪ್ಪ, ಆರ್ಎನ್ ಸುಣ್ಣಪ್ಪ ರೆಡ್ಡಿ, ಜಿವಿ ಶಿವರೆಡ್ಡಿ, ಜಿಎನ್ ರಮೇಶ್, ಜಿವಿ ವೆಂಕಟರೆಡ್ಡಿ, ಬಿ ಆನಂದ್, ಜಿಎಂ ಶ್ರೀನಿವಾಸ್, ನಾರಾಯಣಸ್ವಾಮಿ, ಮಂಜುಳಾ, ರಾಧಮ್ಮ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶ್ರೀರಾಮ್ ರೆಡ್ಡಿ, ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀರಾಮಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ನರೇಶ್ ಪಾಟೀಲ್, ವೆಂಕಟರೆಡ್ಡಿ, ವ್ಯವಸ್ಥಾಪಕರಾದ ಡಾ ಮಾಧವ, ಡಾ ಮಹೇಶ್, ಎಂಎಸ್ ನಾರಾಯಣಸ್ವಾಮಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸ್ಥಾಪನೆ ಮಾಡಬೇಕು ಅಧಿಕಾರದಲ್ಲಿ ಇದ್ದಂತವರ ಬೇಜವಾಬ್ದಾರಿ ಅಭಿವೃದ್ಧಿ ಬಗ್ಗೆ ಗಮನ ಇಲ್ಲದ ಕಾರಣದಿಂದ ಕೈಗಾರಿಕೆ ಪ್ರದೇಶಗಳ ಗುರುತಿರ್ತಕ್ಕಂಥ ಜಾಗಗಳನ್ನ ಕಂದಾಯ ಇಲಾಖೆ ಆ ಸಂದರ್ಭದಲ್ಲಿದ್ದಂತ ಅಧಿಕಾರಿಗಳು, ತಹಸೀಲ್ದಾರ್ ಇರ್ಬೋದು, ಬಿಎಗಳಿರ್ಬೋದು, ಆರ್ಐಗಳಿರ್ಬೋದು, ಅಥವಾ ಅವತ್ತಿನ ಜಿಲ್ಲಾಧಿಕಾರಿಗಳಿರ್ಬೋದು, ಇವರೆಲ್ಲರ ಬೇಜವಾಬ್ದಾರಿ ಇವತ್ತು ಮಸ್ತೇನಹಳ್ಳಿಯಲ್ಲಿ ಕೈಗಾರಿಕೆ ಪ್ರದೇಶಕ್ಕೆ ಇವತ್ತು ಪರಿಹಾರ ಕೊಟ್ಟಿರ್ತಕ್ಕಂಥದ್ದು, ರೈತರಿಗೆ ಪರಿಹಾರ ಕೊಟ್ಟಿದ್ದಾರೆ, ರಸ್ತೆ ಕೆಲಸ ಕಾಮಗಾರಿ ಸ್ಟಾರ್ಟ್ ಮಾಡಿದ್ದಾರೆ. ರೈತರ ಭೂಮಿ ಇದೆ ಆ ನಂಬರ್ ಅಲ್ಲಿ, ಮಲ್ಕಾಪುರದ ಸರ್ವೆ ನಂಬರ್ 40ರಲ್ಲಿ ಕೈಗಾರಿಕೆಗಳು ವಹಿಸಿ ಬಂದಂತವರಿಗೆ ಮಂಜೂರಾತಿ ಮಾಡಿದ್ದಾರೆ. ಅವರು ಲಕ್ಷ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟು ಕೈಗಾರಿಕೆಯನ್ನು ಸ್ಥಾಪನೆ ಮಾಡೋದಕ್ಕೆ ಜಾಗ ತಗೊಂಡಿದ್ದಾರೆ. ಇದು ಯಾವುದು ಗೊತ್ತಿರಲಿಲ್ಲ ಕಂದಾಯ ಅಧಿಕಾರಿಗಳಿಗೆ, ಅವರೇ ತಾನೇ ದಾಖಲೆಯನ್ನು ಕೊಡ್ತಾ ಇದ್ರು. ಸುಪ್ರೀಂ ಕೋರ್ಟ್ ವಾಪಸ್ ಹಾಕಿದ್ರು ಡೀಮ್ಡ್ ಫಾರೆಸ್ಟ್ ನ ಮರುಪರಿಶೀಲನೆ ಮಾಡಿ ಸುಮಾರು 10 ಲಕ್ಷ ಹೆಕ್ಟೇರ್, ಸುಮಾರು 9,90,000 ಹೆಕ್ಟೇರ್ ಅಷ್ಟು ಗುರುತಿಸಿದ್ರು ಹಿಂದೆ. ಅದನ್ನ ನೀವು ಮತ್ತೆ ಇಂಥವೆಲ್ಲ ಕೆಲವು ಆಗಿರ್ತದೆ ಪರಿಶೀಲನೆ ಮಾಡಿ ವಾಪಸ್ ಮತ್ತೆ ಮಡಿ ಅಂತ ಹೇಳಿದ್ರೆ ಇದನ್ನು ಗಮನಿಸ್ತೀರ. ಇಡೀ ರಾಜ್ಯದಲ್ಲಿ 9 ಲಕ್ಷ ಚಿಲ್ಲರೆ 10 ಲಕ್ಷ ಸರಿಸುಮಾರು ಇದ್ದಿದ್ದು 3 ಲಕ್ಷ ಕೀಳಿತು, 3,30,000. ಆದ್ರೆ ಚಿಂತಾಮಣಿಯಲ್ಲಿ ಮಾತ್ರ ಯಾವುದು ಗಮನಿಸ್ತೀವಿ. ಅದ್ರ ಜೊತೆಗೆ ಕನ್ಸ್ಟ್ರಕ್ಟೆಡ್ ಹತ್ರ ಸ್ವಾಮಿ ಆಜ್ನಲ್ಲಿ ಸರ್ವೆ ನಂಬರ್ 88 ನಾನು 2010ರಲ್ಲಿ ಗುರುತಿಸಿದ್ದೆ. ಕೈಗಾರಿಕೆಗಳು ಮಾಡುವಂಥದ್ದು ಇವ್ರ ಕನ್ಸ್ಮನ್ಸ್ನಲ್ಲಿ ಇರಲಿಲ್ಲ. ಕನಿಷ್ಠ ಜಮೀನುಗಳ ಬಗ್ಗೆ ಗಮನ ಕೊಡುತ್ತೇನೋ ಅದನ್ನು ಕೂಡ ಡೀಮ್ಡ್ ಫಾರೆಸ್ಟ್ ಎಕ್ಸ್ಟೆನ್ಷನ್. ಇವತ್ತು ನಾವು ಯಾವ ಕಾಲಕ್ಕಿಂತ ಇವತ್ತು ನಾವು ಕೈಗಾರಿಕೆಗಳು ಮಾಡಬೇಕು ಹೇಳಿ ಈಗ ನಾನು ಸುಮಾರು 2 ತಿಂಗಳಿಂದ ಇವತ್ತು ಸರ್ಕಾರ ನಾವು ಬಂದ ಮೇಲೆ ಕೂಡಲೇ ಇದ್ರ ಬಗ್ಗೆ ಮಾತಾಡಿದಾಗ ನಿಧಾನಕ್ಕೆ ಗೊತ್ತಾಗ್ತಾ ಇದೆ ಅಲ್ಲೇನೋ ಸಮಸ್ಯೆ ಇದೆ ಅಂತ ಹೇಳಿ ಅದಕ್ಕೆ ಪರಿಹಾರ ಹುಡುಕ್ತಾ ಇದ್ರೆ ನಾನು ನಂತರ ಗೊತ್ತಾಗುತ್ತೆ ಡೀಮ್ಡ್ ಫಾರೆಸ್ಟ್ ಹೇಗಿದೆ ಅಂತ. 1.5 ತಿಂಗಳ ಅವತ್ತಿಂದ ಇವತ್ತಿಗೆ 5-6 ಮೀಟಿಂಗ್ ಮಾಡಿದ್ವಿ. ಮನೆ ಮುಖ್ಯಮಂತ್ರಿಗಳ ನಮ್ಮ ಜಿಲ್ಲೆಯಲ್ಲಿ ಏನು ಡೀಮ್ಡ್ ಫಾರೆಸ್ಟ್ ಅಲ್ಲಿ ಗುರುತಿಸಿದ್ದಾರೆ, ಅದರಲ್ಲಿ ನಮ್ಮ ತಾಲೂಕುದು ಈ ರೀತಿಯಾಗಿ ಕೆಲವೆಲ್ಲ ಮಾಡಿರುವಂಥದ್ದು 1893 ಹೆಕ್ಟೇರ್. 1 ಹೆಕ್ಟೇರ್ ಅಂದರೆ 2.5 ಎಕರೆ ಗೊತ್ತಲ್ಲ ನಿಮಗೆ. ಈಗ 20,000ರಲ್ಲಿ ನಾವು ಇವತ್ತು 7,881 ಹೆಕ್ಟೇರು ಎಲ್ಲ ತಾಲೂಕುಗಳಿಂದ ಈ ರೀತಿ ಮುಜರಾಯಿ ದೇವಸ್ಥಾನಗಳು, ಕೆರೆಗಳು,
ಚಿನ್ಸಂದ್ರ ಕೆರೆನ ಗುರ್ಸಿದ್ರು, ಎತ್ತಿನೊಳೆ ನೀರು ಬಂದಾಗ ಅಲ್ಲಿಂದ ಚಿಂತಾಮಣಿ ನಗರಕ್ಕೆ ನೀರು ಕೊಡೋಣ, ಅದನ್ನು ಕೂಡ ಡೀಮ್ಡ್ ಫಾರೆಸ್ಟಿಗೆ ಸೇರಿಸಿದ್ದಾರೆ. ತಳಗವಾರ ಕೆರೆ ಒಂದು ನಂಬರ್ ಸರ್ವೆ ನಂಬರ್ 15 ಅದನ್ನು ಸೇರಿಸಿದ್ದಾರೆ. ಹೆಬ್ರಿ ಕೆರೆ ಅದನ್ನು ಸೇರಿಸಿದ್ದಾರೆ. ದೊಡ್ಡಗಂಜೂರು ಕೆರೆ, ಈ ಥರ ಸುಮಾರು ಸಣ್ಣ ನೀರಾವರಿ ಕೆರೆಗಳು ನಮ್ಮ ತಾಲೂಕಿನಲ್ಲೇ 24 ಕೆರೆಗಳನ್ನು ಸೇರಿಸಿದ್ದಾರೆ. ಮುಜರಾಯಿ ದೇವಸ್ಥಾನಗಳನ್ನು ಸೇರಿಸಿದ್ದಾರೆ ಡೀಮ್ಡ್ ಫಾರೆಸ್ಟ್ಗೆ. ಕಲ್ಲು ಬಂಡೆ ಬೆಟ್ಟಗಳನ್ನು ಒಂದು ಗಿಡ ಕೂಡ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಅಂಥದ್ದನ್ನು ಸೇರಿಸಿದ್ದಾರೆ. ಇದು ಯಾವುದು ಗಮನಿಸುವಂಥ ಅವಶ್ಯಕತೆ ಇರಲಿಲ್ವಾ? ನೋಡಿ ಹೆಂಗಿದೆ ನಮ್ಮ ಪರಿಸ್ಥಿತಿ. ಜನ ಯಾವ ರೀತಿ ತೀರ್ಮಾನಗಳನ್ನು ಮಾಡ್ತಾರೆ, ಇವತ್ತು ಎಂಥ ಸಂಕಷ್ಟಗಳನ್ನು ನಮ್ಮನ್ನು ತಂದಿಡ್ತಾರೆ. ಇದಕ್ಕೆ ನಾವು ಮತ್ತೆ ಇವತ್ತು ಸುಪ್ರೀಂ ಕೋರ್ಟ್ವರೆಗೂ ಮತ್ತೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ನಾವೇನು ಉತ್ತರ ಕೊಡಬೇಕು ಹೇಳಿ ಜನಗಳಿಗೆ? ಯಾವ ರೀತಿ ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು? ಇವತ್ತು ಈ ರೀತಿಯಾದಂಥ ಪರಿಸ್ಥಿತಿಗಳನ್ನು ಇವತ್ತು ಜನರ ತಪ್ಪು ನಿರ್ಧಾರಗಳಿಂದ ಇವತ್ತು ಕ್ಷೇತ್ರದ ಭವಿಷ್ಯತ್ತು, ಕ್ಷೇತ್ರದ ಮುಂದಿನ ಪೀಳಿಗೆಗೆ ಇವತ್ತಿರ್ತಕ್ಕಂಥ ಉದ್ಯೋಗ ಬಯಸಿರ್ತಕ್ಕಂಥ ಯುವಕ ಯುವತಿಯರಿಗೆ ಏನು ಉತ್ತರ ಕೊಡಬೇಕು ನಾವು ಹೇಳಿ? ಯಾವುದೇ ರೀತಿ ಅದರಲ್ಲಿ ಇದಿಲ್ಲ. ರೈತರ ಭೂಮಿ ಹೆಂಗೆ ಕೊಡೋಕ್ಕೆ ಸಾಧ್ಯ ಇದೆ? ಡೀಮ್ಡ್ ಫಾರೆಸ್ಟ್ ನ್ಯಾಯವಾಗಿ ರೈತರಿಗೆ ಮಂಜೂರಾಗಿರುವಂಥ ಭೂಮಿ ಪರಿಹಾರ ತಗೊಂಡಿದ್ದಾರೆ ಸರ್ಕಾರದಿಂದ. ಹಿಂದೆ ಯಾವತ್ತೂ ಅದು ಫಾರೆಸ್ಟಲ್ಲಿ ಇರಲಿಲ್ಲ. ಕಣ್ಣು ಮುಚ್ಕೊಂಡು ನಂಬರ್ ಪೂರ್ತಿ ಸೇರಿಸ್ತಾರೆ ಅಧಿಕಾರಿಗಳು. ಅಂದರೆ ಇದನ್ನು ಯಾರು ಚುನಾಯಿತ ಪ್ರತಿನಿಧಿಗಳು ಗಮನಿಸಲ್ಲ ಅಂದರೆ ಏನು ಹೇಳಬೇಕು? ಇದಕ್ಕೆ ನಾವೇನು ಹೇಳಬೇಕು? ಎಷ್ಟು ಆಡಳಿತದ ಬಗ್ಗೆ ಇಡ್ತಾ ಇತ್ತು, ಆಡಳಿತದಲ್ಲಿ ಏನು ಆಗ್ತಿದೆ ಅನ್ನೋದನ್ನು ಕೂಡ ಗಮನಿಸದೇ ಇದ್ದರೆ ನಾವು ಯಾವ ರೀತಿ ಇದಕ್ಕೆ ಅವಕಾಶ ಕೊಟ್ಟಿದ್ರು ಸುಪ್ರೀಂ ಕೋರ್ಟ್. ಆ ರೀತಿ ಕೈತಪ್ಪು ಏನಾದರೂ ಆಗಿದ್ರೆ ಕೈ ಬಿಡುವಂಥದ್ದು. ನಾನು ಹೇಳ್ತಾ ಇದ್ದೀನಲ್ಲ, 9,90,000 ಚಿಲ್ಲರೆದು 3 ಲಕ್ಷಕ್ಕೆ ರಾಜ್ಯದಲ್ಲಿ ಇಳಿದಿದೆ. ಈ ರೀತಿ ನಾನು ಯಾಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಚಿಲ್ಲಿಂಗ್ ಸೆಂಟ್ರು ನಮ್ಮ ತಂದೆಯವರು ಬದಲಾವಣೆಗಳನ್ನು ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಗ್ರಾಮೀಣ ಪ್ರದೇಶದ ಬಗ್ಗೆ ಕೂಡ ಭಾಳಷ್ಟು ಯೋಚನೆಗಳನ್ನು ಮಾಡ್ತಾ ಇದ್ದೀವಿ, ವ್ಯವಸ್ಥೆಗಳು ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ವಾಟರ್ ಫಿಲ್ಟರ್ಸು ಸುಮಾರು 230 ಊರುಗಳಲ್ಲಿ ವಾಟರ್ ಫಿಲ್ಟರ್ ಇಲ್ಲ. 10 ವರ್ಷದಲ್ಲಿ ಅದೆಷ್ಟು ಮಾಡೋಕ್ಕೆ ಅವ್ರು ಮಾಡಿದ್ರೂ ಗೊತ್ತಿಲ್ಲ, 70 ಅಷ್ಟೇ ಆಗಿರೋದು. ನಾನು ಆವಾಗ ಮೊದಲು 2012-13 ಇದ್ದಾಗ ಅವಾಗ ಪ್ರಾರಂಭ ಆಗಿದ್ದು. ಅವಾಗ ಸುಮಾರು 7-8 ಪ್ರಾರಂಭದಲ್ಲಿ ಕೊಟ್ಟರು ಸರ್ಕಾರ. ಅದಾದಮೇಲೆ ಬೇರೆ ರೀತಿ ಪ್ರಯತ್ನಗಳಾಗಿಲ್ಲ. ಇವತ್ತು ನಾವು ಯಾರ್ಯಾರು ಕೈಲಿ ಸಾಧ್ಯ ಆಗುತ್ತೋ ನಾವು ಈಗ ಕೊಟ್ಬಿಟ್ಟು ನಮ್ಮ ಮಿಲ್ಕ್ ಯೂನಿಯನ್ ಅದೆಲ್ಲ ಸೇರಿ ಹಂಗಾರೆ ಅವ್ರು ಮಾಡಿದ್ದೇನೂ ಇಲ್ಲ. ಇವತ್ತು ನಾವು ದಾನಿಗಳನ್ನು ಹುಡುಕ್ತಾ ಇದ್ದೀವಿ. ಈಗ ಮೊನ್ನೆ ಯಾರೊಬ್ಬರು ದಾನಿಗಳು ಬಂದರು, 4 ಫಿಲ್ಟರ್ ಕೇಳಿದ್ದೀವಿ. 220 ಮಾಡಬೇಕು. 220-230 ಊರುಗಳಲ್ಲಿ ಇವತ್ತು ವಾಟರ್ ಫಿಲ್ಟರ್ಗಳ ಬೇಡಿಕೆ ಇದೆ. ರಸ್ತೆಗಳ ಅಭಿವೃದ್ಧಿ ಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ರು, ಡಿಸೆಂಬರ್ ಮೇಲೆ ಸ್ವಲ್ಪ ಹಣ ಕೊಡ್ತೀವಿ, ನೋಡೋಣ ಅಡ್ಜಸ್ಟ್ ಮಾಡ್ತೀವಿ ಅಂತ. ಬಹುಶಃ ಈ ವರ್ಷ ಕಷ್ಟ, ಅಕಸ್ಮಾತ್ ಎಷ್ಟಾಗುತ್ತೆ ಅಷ್ಟು ಕೊಡ್ತಾರೆ ಮುಂದಿನ ವರ್ಷ. ಗ್ರಾಮಗಳಲ್ಲಿ ಇವತ್ತು ಭಾಳಷ್ಟು ಕಡೆ ರಸ್ತೆಗಳಾಗಿದ್ದಾವೆ. ಈಗ ಜಲ್ ಜೀವನ್ ಮಿಷನ್ ಮನೆ ಮನೆಗೂ ನೀರು ಕೊಡುವಂಥದ್ದು ಸುಮಾರು 260-70 ಊರುಗಳಲ್ಲಿ ಪ್ರಾರಂಭನೇ ಆಗಿಲ್ಲ. ಯಾರು ಟೆಂಡರ್ ಹಾಕಿಲ್ಲ. ಗುತ್ತಿಗೆದಾರದ ಮೀಟಿಂಗೆಲ್ಲ ಕರೆಸಿದ್ದೀನಿ. ಈಗ ಕೆಲವರೆಲ್ಲ ಭಾಗವಹಿಸಿದ್ದಾರೆ. ಈಗ ಅದು ಪೂರ್ತಿ ಆಗಿಲ್ಲ. ಈ ರೀತಿ ಎಲ್ಲೆಲ್ಲಿ ಏನೇನು ಆಗಬೇಕು, ಯಾವ ರೀತಿ ಮಾಡಬೇಕು. ಈಗ ಎತ್ತಿನಹೊಳೆ 2ನೇ ಹಂತದ ಜೊತೆಯಲ್ಲಿ ನಿರಂತರವಾಗಿ ಒಂದು ಪ್ರಯತ್ನ ಮಾಡ್ತಿದೆ. ಅದೆಲ್ಲ ಪ್ರಯತ್ನ ಮುಖೇನ ಇವತ್ತು ನನ್ನ ಅವಧಿಯಲ್ಲಿ ಸುಮಾರು 101 ಕಟ್ಟಡಗಳನ್ನು ಹೊಸದಾಗಿ ಪ್ರತಿ ಗ್ರಾಮದಲ್ಲೂ ಕೊಟ್ಟಿದ್ದೀವಿ. ಸುಮಾರು 234 ಸಹಕಾರ ಸಂಘಗಳು ಇವತ್ತು ನಮ್ಮ ತಾಲೂಕಿನಲ್ಲಿ ಕಾರ್ಯನಿರ್ವಹಣೆಯಲ್ಲಿದೆ. 101 ಕಟ್ಟಡಗಳನ್ನ ನಾನು ಒಕ್ಕೂಟದ ವತಿಯಿಂದ ಕರ್ನಾಟಕ ಮಹಾಮಂಡಳಿಯಿಂದ ಇವತ್ತು ಕೊಟ್ಟಿದ್ದೀವಿ ನಾವು 10 ವರ್ಷದಲ್ಲಿ. ಅದೇ ರೀತಿ ಸುಮಾರು ಇವತ್ತು ಆಟೋಮೆಟಿಕ್ ಮಿಲ್ಕ್ ಕಲೆಕ್ಷನ್ಸ್ ಅಂತ ಕಂಪ್ಯೂಟರ್ ಮುಖಾಂತರ ಹಾಲನ್ನು ಟೆಸ್ಟ್ ಮಾಡಲಿಕ್ಕೆ, ಮತ್ತೆ ಅಲ್ಲೇ ಸ್ಥಳದಲ್ಲಿ ಇವತ್ತು ಪ್ರತಿ ಲೀಟರ್ಗೆ ಎಷ್ಟು ದರ ಅಂತ ನಿಗದಿ ಆಗ್ತದೆ ಫ್ಯಾಕ್ಟರೀಸ್ ಮೇಲೆ ಅದನ್ನ ಇವತ್ತು ರೈತರಿಗೆ ಮುಖೇನ ಇವತ್ತು ಒಂದು ಸ್ಪಷ್ಟವಾದಂತಹ ಅವರಿಗೆ ಗೊತ್ತಾಗಬೇಕು ನಮ್ಮ ಹಾಲಿನ ಗುಣಮಟ್ಟ ಎಷ್ಟು ಅಂತ. ಇವತ್ತು ಸುಮಾರು